उच्चल जलधि तरंग तव शुभ नामे जावे तव शुभाशिष गावे गावे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 सर्वपुत्रनाशनं कर्पूरगौरं करुणावतारं संसारसारं प्रियद्रारं सदा वसन्तं मृदानि विन्दय भवं भवानी च सप्तादि Good morning, students. Good morning, sir. Wish you happy 77th Republic Day to all. Today we are celebrating gathered here to celebrate 77th Republic Day in our Spannerly Foundation premises. Throughout the country today are celebrating all the education institutions. We are celebrating 77th Republic Day, and it's very great pride for our become a nation, and we are very proud to become an Indian. So it's very Constitution of India gave importance for us for fundamental rights, duties, citizens, everything. So in this day we have to remember all the forefathers, sacrifices of forefathers, freedom fighters, and the Drafting Committee Chairman Dr. B.R. Ambedkar and all the members who gave the significant role for all the citizens to live independent freedom in India. So once again, wish you happy Republic Day to all my dear students. Thank you. वंदे मातरम् शुभ्रज्योत्स्ना पुलकितयामिनी फुल्लकुसुमितद्रुमदलशोभिनी सुहासिनी सुमधुरभाषिणी सुखदां वरदां मातरम् वन्दे मातरम् वन्दे मातरम् वन्दे मातरम् राष्ट्रगीत शुरू कर अधिनायक जय हे भारत भाग्य विधाता झंडा ऊंचा रहे हमारा विजयी विश्व सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा ನಮ್ದೆಲ್ಲ ಬ್ಯಾಕ್ ಆ್ಯಂಡ್ ಬೇಕೆ
ನಮೋऽस्तु ಶ್ರೀ ಸರಸ್ವತಿ ಕೋರುತ್ತಾ ಬಿಡಿಯಾದ ಗಣಗಳು ಗಣರಾಜ್ಯವೆಂಬ ಮಾನ್ಯತೆ ಪಡೆದ ದಿನ, ಭಾರತದ ಶ್ರೇಷ್ಠ ಸಂವಿಧಾನ ಜಾರಿಯಾದ ದಿನ, ಭಾರತೀಯರಿಗೆಲ್ಲರಿಗೂ ಶುಭ ದಿನ ಈ ಗಣರಾಜ್ಯ ದಿನ. ಈ ದಿನ ಗಣರಾಜ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾರ್ಯಕ್ರಮದ ರೂವಾರಿಗಳೂ ಆದಂತಹ ನಿಮ್ಮೆಲ್ಲರ ಮೆಚ್ಚಿನ ಮುಖ್ಯ ಶಿಕ್ಷಕರಾದ HV ವೆಂಕಟೇಗೌಡ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸ್ಪಂದನ್ದೀಪ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದಂತಹ ವಿಮಲ್ ಕುಮಾರ್ ಸರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳು. ಶ್ರೀಯುತ ನರಸಿಂಹರೆಡ್ಡಿ ಟ್ರಸ್ಟಿಗಳು ಸ್ಪಂದನ್ದೀಪ್ ಫೌಂಡೇಶನ್ ಇವರು ಸಹ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಯುತ ವಿವೇಕ್ ರವರು ಕೋಆರ್ಡಿನೇಟರ್ ಸ್ಪಂದನ್ದೀಪ್ ಫೌಂಡೇಶನ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ರೂಪಾ ಮೆಂಬರ್ ಸ್ಪಂದನ್ದೀಪ್ ಫೌಂಡೇಶನ್ ಇವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಯುತ ಛಲಪತಿ ಆರ್ಟಿಸ್ಟ್ ಇವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಸುಶೀಲಾ ಅವರು ಸಹ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಂದೆ ಆಗಮಿಸಲಿರುವ ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ಸಹ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೆಗೂ ಸಹ ಹೃತ್ಪೂರ್ವಕ ಸ್ವಾಗತಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮುದ್ದು ಪುಟಾಣಿಗಳು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಚೇತನಾ ಮೇಡಮ್ ರವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಂದಿನ ಕಾರ್ಯಕ್ರಮ 4ನೇ ತರಗತಿ ವಿದ್ಯಾರ್ಥಿನಿ ಹೇಮಲತಾ ಅವರಿಂದ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಸುಮಲತಾ ಮೇಡಮ್ ರವರು. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಮತ್ತು ಹೆತ್ತ ನಾಡು ತಾಯಿನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಎಂಬ ಮಾತನ್ನು ಹೇಳುತ್ತಾ, ಭಾರತ ನಮ್ಮ ದೇಶ, ನಮ್ಮ ತಾಯಿ, ನಮ್ಮ ದೇಶ ನಮ್ಮ ಹೆಮ್ಮೆ. 100 ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಬಾರಿ ವಂದೇ ಮಾತರಂ ಗೀತೆಯ 150ನೇ ವರ್ಷದ ಸ್ಮರಣಾರ್ಥವಾಗಿ ಹಾಗೂ ಆತ್ಮನಿರ್ಭರ ಭಾರತದ ಸಂಕಲ್ಪದೊಂದಿಗೆ ಈ ದಿನವನ್ನು ಆಚರಿಸಲಾಗ್ತಾ ಇದೆ. 1950 ಜನವರಿ 26ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಯಾಯಿತು. Stop also.
Good morning, children, all of you. Okay, accepted. Do you know who am I? I am an artist, not a singer or film actor. Okay. Previously, I was teaching 8th, 9th, 10th classes. Today we are celebrating Republic Day. It is our national festival. On this day, India got its constitution. Our national flag is tricolor. It stands for courage, peace and truth. We should respect our country. I wishing you Happy Republic Day. Thank you for this opportunity. Jai Hind. NGO ಸಂಸ್ಥೆಯು ನಮ್ಮ ಶಾಲೆಯಲ್ಲಿ ಓದುತ್ತಿರುವ 6, 7, 8 ಹೆಣ್ಣು ಮಕ್ಕಳಿಗೆ 8ನೇ ತರಗತಿಯಲ್ಲಿ ಓದುತ್ತಿರುವ ಹೆಣ್ಣು ಮಕ್ಕಳಿಗೆ 8 ಬೈಸೈಕಲ್ಗಳನ್ನು ನೀಡಿರುತ್ತಾರೆ. ಸೊ ಈ ಮೈಕ್ರೋ ಲ್ಯಾಂಡ್ ಸಮ್ಸ್ ಕಂಪನಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಚಪ್ಪಾಳೆಯ ಮೂಲಕ ತಿಳಿಸೋಣ. Thank you, Microland Company, for providing girl students 8 bicycles who come to school from a far distance. ಈ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಶಾಲೆಗೆ ದೂರದ ನಾರಾಯಣಪುರ, ವಿದ್ಯಾನಗರ ಹಾಗೂ ಬೆಟ್ಟನ್ಸೂರುಗಳಿಂದ ಬರುತ್ತಾರೆ. ಸೊ ಪ್ರತಿದಿನ ಶಾಲೆಗೆ ಬರಲು ಅವರಿಗೆ ಶ್ರಮ ಆಗ್ತಿತ್ತು. ಮೈಕ್ರೋಲ್ಯಾಂಡ್ಸ್ ಕಂಪನಿಯವರು ನೀಡಿದ ಈ ಸೈಕಲಿನಿಂದ ನಾಳೆಯಿಂದ ಸಂತೋಷವಾಗಿ ಅವರು ಶಾಲೆಗೆ ಬರುತ್ತಾರೆ. ಸೊ ಮತ್ತೊಮ್ಮೆ ಈ ಮೈಕ್ರೋಲ್ಯಾಂಡ್ ಕಂಪನಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ಸೈಕಲನ್ನು ಈ ಮಕ್ಕಳಿಗೆ ತಲುಪುವಂತೆ ಮಾಡಿದಂತಹ ಸ್ಪಂದನ್ದೀಪ್ ಫೌಂಡೇಶನ್ ರವರಿಗೆ, ವಿಮಲ್ ಸರ್ ಫೌಂಡರ್ ಸ್ಪಂದನ್ದೀಪ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ for providing our students a nice bicycle. From tomorrow they can come to school happily riding the bicycle. Thank you very much. Thank you very much. Thank you very much. I wish everyone a happy Republic Day to all of you, especially distinguished guests on the dais, respected headmaster Sri H. Venkategoda sir, Government Model Primary School Sonapanalli, and all the teaching faculty members, my dear beloved students, parents, and all well-wishers and SJMC members. Once again, happy Republic Day to all of you. Today we are all gathered to celebrate 77th Republic Day program in our schools,
and it is a Constitution Day that we have been celebrating on 26th of January every year that make a republic. Students, please listen for a while. Listen the valuable words. And we are here to celebrate and think and all the remembrance of all the forefathers' sacrifices and the leaders of freedom fighters, and especially the constituent framework and the framework of Dr. B.R. Ambedkar and all the members which they have been strived to form a written constitution which takes 2 years, 11 months and 18 days, which comes to existence on 26 January 1950. That is, we can have a republic. So my dear students, so not only you have to remember the sacrifices of all the forefathers of freedom fighters and other leaders who have been struggled for the republic and make a constitution. What you have to learn from this, what you have to make utilize for you, you have to think and you have to make implement in your lives, that you have to make, you have to regular practices in your education, you have to have a oath of constitution. If you don't have a constitution, you don't have a freedom of rights to speak, or rights to religion, rights to everything. So we have fundamental rights, fundamental duties, all such a set of rules and regulations which they have been framed in written constitution, that we have been great salute for Dr. B.R. Ambedkar and his team that we have been, today we are stand by. So on the remembrance of 150th anniversary of Vande Mataram, that we have a uniqueness, united, that we are all the country, throughout the country we are celebrating the uniqueness of the strength, the energy, what it is. So my dear students and all the teachers and parents, everyone, we have to make and we have to remember their policies, their principles, which it will make a fruitful in our lives. Already our social science teacher has explained all the historical facts, how it was, how the freedom struggle was happened, and how the national flag is hoisted in Red Fort and here. So everything your social science teacher has explained very clearly and demonstrated. So you should gain the knowledge. That knowledge is your power. You should listen. You should listening skills. And you have to make it of listening and you have to practice in your daily life. So I advise all our beloved students, you have to make in your lives, you have to regular practices and you have to think it of, and you have to what you can do for the society. What I can do for something for the society, what I can do for my family, or what sort of help I can do for my parents. That grateful heart, that grateful sacrificing mind and thoughts which you have a seed in your mind, that makes a great success in your lives. Today if you have a small positive thoughts which you have a seed in your mind and hearts, in future definitely you will go to the high positions, you can rule a country, you can become a good administration leaders, you can become good scientists or professors or teachers or professionals or judge, and you can rule our country, and in your hands there is a good administration system. So students, I conclude my words. Once again wish you happy Republic Day to all of you and all my dear teachers and headmasters, everyone. So it is a day of remembrance and we have to practice in our lives, and which we have to do something for the society. We do some contributions that makes a significant, that makes it important for others' life transformations. So today we have been distributed 8 bicycles to the girl children, which we have been organized with the Microland program on 10th of January, that we have been distributed today. So it's a great, tremendous work that the corporates and clients which have been supported for Swanandip Foundation, different aspects, which distribution events. Still, I request all other students, if you are good in attendance, good in regular studies, regular to school, definitely you will also get the cycles which in upcoming days.
And I thank to everyone who have been gathered for this program. Have a nice day. Once again, happy Republic Day to everyone. Thank you. ಮೈಕ್ರೋ ಲ್ಯಾಂಡ್ ವತಿಯಿಂದ ನೀಡಿದ ಬೈಸೈಕಲ್ ವಿವರಗಳನ್ನೆಲ್ಲ ನೀಡಿದಂತಹ ವಿಮಲ್ ಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಭಾಷಣಗಳನ್ನು ಕೇಳಿದ್ದೀರಾ. ಕೊನೆಯ ಒಂದು ಭಾಷಣ ಪೂರ್ಣವಾಗಿದೆ, ಇನ್ನು ಮುಗಿಬೇಕಾಗಿದೆ. ಭಾಷಣಗಳ ಸರ್ಕಲ್ ಮುಗಿಬೇಕು ಅಂದರೆ ಒಂದು ಇನ್ನು ಮಿಸ್ಸಿಂಗ್. ಸೊ ಹೂ ಹ್ಯಾಸ್ ಟು ಟಾಕ್ ನಾವು? ಯಾರು ಮಾತಾಡಬೇಕು? ಎಸ್, ವಿಷಯಗಳು ಒಂದೇ ಮಾತರಂ. ವೇದಿಕೆ ಮೇಲೆ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಆತ್ಮೀಯರು, ಗೌರವಾನ್ವಿತ ಶ್ರೀಯುತ ಎಂ ವಿಮಲ್ ಕುಮಾರ್ ಸರ್, ಅಧ್ಯಕ್ಷರು ಸ್ಪಂದನಿ ಫೌಂಡೇಶನ್, ಹಾಗೆ ಟ್ರಸ್ಟಿಗಳಾದಂಥ ಶ್ರೀ ನರಸಿಂಹರೆಡ್ಡಿ ಸರ್ ಮತ್ತು ಮೇಡಮ್ರವರು, ಹಾಗೆಯೇ ನಮ್ಮ ಊರಿನ ಮುಖಂಡರಂಥ ಸಂಪತ್ ಕುಮಾರ್ ಅವರೇ, ಮತ್ತು ನಮ್ಮ ಶಾಲೆಗೆ ತುಂಬ ಸಹಕಾರಿಗಳಾಗಿರುವಂಥ ನಮ್ಮ ಸುಶೀಲಾ ಅವರೇ, ಹಾಗೆ ನಮ್ಮ ಹಿರಿಯ ಶಿಕ್ಷಕರಾದ ಅನಿತಾ ಮೇಡಮ್, ಮತ್ತು ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಸಹೋದರಿಯರೇ ಹಾಗೂ ಸಹೋದರ ಮನೋಜ್ ಅವರೇ, ಮತ್ತು ಇಲ್ಲಿ ಆಗಮಿಸಿರುವ ನಮ್ಮ SDMC ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೇ, ಮತ್ತು ನನ್ನೆಲ್ಲ ಪೋಷಕ ವರ್ಗದವರೇ. ಗಣರಾಜ್ಯ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ HV ವೆಂಕಟೇಗೌಡ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸ್ಪಂದನ್ದೀಪ್ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ವಿಮಲ್ ಕುಮಾರ್ ಸರ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಊರಿನ ಮುಖಂಡರು ಆದಂತಹ ಸಂಪತ್ ಕುಮಾರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ತರಹ ಸ್ಪಂದನ್ದೀಪ್ ಫೌಂಡೇಶನ್ನ ಟ್ರಸ್ಟಿಯಾದಂತಹ ನರಸಿಂಹರೆಡ್ಡಿ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸ್ಪಂದನ್ದೀಪ್ ಫೌಂಡೇಶನ್ ಕೋಆರ್ಡಿನೇಟರ್ ಆಗಿರುವಂತಹ ವಿವೇಕ್ ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಬ್ಬ ಸದಸ್ಯರು ಸ್ಪಂದನ್ದೀಪ್ ಫೌಂಡೇಶನ್ನ ರೂಪಾ ಅವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸುಶೀಲಾ ಮೇಡಮ್ ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸೋ ಹಾಗೆ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನೀವು ಮಕ್ಕಳು. ನೀವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೊತ್ತು ಕಾರ್ಯಕ್ರಮವನ್ನು ಸವದಿದ್ದೀರಾ. ನಿಮಗೂ ಸಹ
ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು. ಹಿರಿಯ ಶಿಕ್ಷಕರಾದಂತಹ ಅನಿತಾ ಮೇಡಮ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. Prajwal Shetty sir. From Correlate Learning. Thank you sir. Thank you. Microland Company. Thank you sir. Thank you madam.